ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ನ ಸ್ಥಿತಿಗತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ನಮ್ಮ ಹಡಗುಗಳ ಮೇಲೆ ಇವರು ಮಾಡಿರುವಂಥ ದಾಳಿ, ಇದೆಲ್ಲದರ ಜೊತೆಗೆ ಇದೆಲ್ಲ ಆದಮೇಲೆ ಅಮೆರಿಕ ಮತ್ತು ಇವ್ರ ಮೇಲೆ ಮಾಡಿರುವಂಥ ದಾಳಿ ಏನು ನಡೀತಿದೆ, ನಿಜಕ್ಕೂ ಇದು ಕಂಟಿನ್ಯೂ ಆದರೆ ಏನಾಗಬಹುದು? ಬನ್ನಿ ನಮ್ಮ ಜೊತೆ ಮಾತಾಡಲಿಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಸುನಿಲ್ ಜಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇದ್ದೀವಿ, ಇಲ್ಲಿ ತನಕ ನಮ್ಮ ಪರಮ ಮಿತ್ರ ರಾಷ್ಟ್ರ ಅಂತಿದ್ವಿ, ಅವರು ಕೂಡ ಅದೇ ರೀತಿ ಹೇಳ್ತಾ ಇದ್ರು, ಅವರ ಸಂಬಂಧಗಳು ಚೆನ್ನಾಗಿದ್ವು. ಆದರೆ ಇದ್ದಕ್ಕಿದ್ದಂಗೆ ನಮ್ಮ ಹಡಗುಗಳ ಮೇಲೆ ಅವರು ಗುಂಡು ಹಾರಿಸಿರುವಂಥ ರೀತಿ, 4 ಜನರನ್ನು ಕೊಂದಿರೋದು, ಇನ್ನೊಬ್ಬ ನಾಪತ್ತೆಯಾಗಿರೋದು, ಅದು ಒಂದು ಕಡೆಗೆ. ಜೊತೆಗೇನು ಅಂತಂದರೆ ಇದೇ ರೀತಿ ಸ್ಥಿತಿ ಮುಂದುವರೆದು ಬಿಟ್ಟರೆ ಭಾರತಕ್ಕಂತೂ ವಿಪರೀತ ತೊಂದರೆ ಆಗುತ್ತೆ ಸರ್. ನಂಬರ್ 1. ನಂಬರ್ 2, ಮತ್ತೆ ನೋಡಿ ಅವ್ರ ಮೇಲೆ ಇವ್ರ ಮೇಲೆ ಗುಂಡಿನ ದಾಳಿಗಳು ನಡೀತಾನೇ ಇವೆ. ಅಂದರೆ ಇದೇನೋ ಇದು ಅಷ್ಟು ಸುಲಭವಾಗಿ ಎಂಡ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಏನಂತೀರಿ ಸರ್? ಸರ್, ಅಬ್ಸಲ್ಯೂಟ್ಲಿ ವೆರಿ ಗುಡ್ ಮಾರ್ನಿಂಗ್ ಅಂಡ್ ಜೈ ಹಿಂದ್. ಇದು ಪರಿಸ್ಥಿತಿ ಏನ್ ನಡೀತಿದೆ, ಯಾವ್ದನ್ನ ನಾವು ಒಂದು ಫ್ರೆಂಡ್ಲಿ ಕಂಟ್ರಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವಿ, ಅವರು ಈ ರೀತಿ ಮಾಡಬಾರ್ದಾಗಿತ್ತು. ಅವರ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಏನೇ ಇರ್ಲಿ, ಅಲ್ಲಿ ಏನೇ ನಡೀತಿರ್ಬೋದು ಸ್ಟೇಟ್ ಆಫ್ ಹಾರ್ಮುಜ್ ಅಲ್ಲಿ ಈಗ, ಬಟ್ ಅವ್ರು ಏನ್ ಮಾಡ್ತಾ ಇದಾರೆ ಈಗ ಸ್ಪೆಷಲಿ ಫಾರ್ ಇಂಡಿಯಾ, ಅದನ್ನ ಅವ್ರು ಮಾಡಬಾರ್ದಾಗಿತ್ತು. ಏನೇ ಆಗ್ಲಿ, ನನಗೆ ಇರಾನ್ ಜನರ ಬಗ್ಗೆ ತುಂಬಾ ಅನುಕಂಪ ಇದೆ. ಬಟ್ ಅಲ್ಲಿನ ರೆಜಿಮ್ ಏನಿದೆಯಲ್ಲ, ಅವರು ತುಂಬಾ ಒಂದ್ ರೀತಿಯಲ್ಲಿ ಡಬಲ್ ಗೇಮ್ ಇಂಡಿಯಾ ಜೊತೆ ಕೂಡ ಅವ್ರು ಆಡ್ತಾ ಇದಾರೆ. ಸೊ ಈಗ ಟೈಮ್ ಹೇಗ್ ಬಂದಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅವರ ಒಂದು ಡಿಪ್ಲೊಮ್ಯಾಟ್ಸ್ ನ ಕರೆದ್ಬಿಟ್ಟು ಅವರ ಎನ್ವಾಯ್ ಯಾರಿದ್ದಾರೆ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದೆ. ಇದರಿಂದ ರಿಪೋಕೇಶನ್ಸ್ ನಿಮ್ಮ ಮೇಲೂ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನಡೀತಿರೋದು ಇದು ಖಂಡಿತವಾಗ್ಲೂ ನಮ್ಮ ಇರಾನ್ ಮತ್ತೆ ಭಾರತದ ಸಂಬಂಧದ ಒಂದು ವಿಷಯದಿಂದ ಇದು ತುಂಬಾ ಕೆಟ್ಟದ್ದು. ನಮ್ಮ ಒಂದು ಸೇಲರ್ಸ್ ಯಾರಿದ್ದಾರೆ ಅವರು ಸತ್ತಿದ್ದಾರೆ ಕೂಡ, ಅಲ್ಲಿ ನಮ್ಮ ಮೇಲೆ ಅವ್ರು ಫೈರ್ ಮಾಡಬಾರ್ದಾಗಿತ್ತು. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈ ಒಂದು ಇದೇನಿದೆ, ಒಂದು ಸೀಸ್ ಫೈರ್ ರಾದರ್ ಹಾಲ್ಟ್ ಏನಿದೆ, ಈ ಪಾಸ್ ಏನ್ ಬಂದಿದೆಯಲ್ಲ, ಇದರಲ್ಲಿ ಈಗ ಒಂದು ಅಪನಂಬಿಕೆಯ ಬೇಸಿಸ್ ಮೇಲೆ ಇವ್ರು ಇದನ್ನ ತಗೊಂಡ್ಬರಕ್ಕೆ ಟ್ರೈ ಮಾಡಿದ್ರು. ಏನು, ಈ ಒಂದು ಪಾಸ್ ತಂದು ಸೀಸ್ ಫೈರ್ ಮಾಡ್ತೀವಿ ಅಂತ. ಯಾರು ಒಂದು ವೀಕ್ ಗ್ರೌಂಡ್ ಅಲ್ಲಿ ಇದಾರೆ, ಯಾರು ಒಂದು ಬ್ಯಾಕ್ ಫುಟ್ ಅಲ್ಲಿ ಇದಾರೆ, ಅವರು ಫ್ರಂಟ್ ಫುಟ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಇರಾನಿಗೆ ಅವ್ರು ಕಂಡೀಷನ್ಸ್ ಹಾಕ್ತಿದ್ದಾರೆ. ಅಂಡ್ ನೆಗೋಷಿಯೇಷನ್ಸ್ ಯಾವತ್ತೂ ಕಂಡೀಷನ್ ಬೇಸ್ಡ್ ಆಗಿ ನಡೆಯಲ್ಲ. ಇದನ್ನ ಅಮೆರಿಕ ಅರ್ಥ ಮಾಡ್ಕೋಬೇಕು. ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ. ಇವರ 10 ಕಂಡೀಷನ್, ಅವರ 15 ಕಂಡೀಷನ್. ಇವರ 10 ಕಂಡೀಷನ್ ಅಲ್ಲಿ ಇವರು ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ಇನ್ವಾಲ್ವ್ ಕೂಡ ಮಾಡೇ ಇಲ್ಲ. ಈ 10 ಕಂಡೀಷನ್ಸ್ ಅಲ್ಲಿ ಇರಾನ್ ಕೊಟ್ಟಿರೋದು ಆ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇದೆ. ಅಂಡ್ ನ್ಯೂಕ್ಲಿಯರ್ ವೆಪನ್ಸ್ ವಿತ್ ಇರಾನ್ ಇಸ್ ವೆರಿ ವೆರಿ ಡೇಂಜರಸ್ ಟು ದ ವರ್ಲ್ಡ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಅವರ ಒಂದು ಪ್ರಾಕ್ಸಿ ವಾರ್ಸ್ ಏನಿದೆ, ಡರ್ಟಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಅವರು ಪ್ರಪಂಚಕ್ಕೆಲ್ಲ ಅದನ್ನ ಕೊಟ್ಬಿಡ್ಬೋದು. ಅರ್ಥ ಆಯ್ತಾ? ಅಂಡ್ ಪಾಸಿಬಲ್ ಅದು ಇಸ್ರೇಲ್ ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇರಾನ್ ಆ ಲೆವೆಲ್ಗೆ ಹೋಗುತ್ತೆ. ಅಂಡ್ ಅವ್ರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬೇಸ್ ಆಗಿರೋದೇನೆ ಡೆತ್ ಟು ಇಸ್ರೇಲ್ ಅನ್ನೋ ಕಾನ್ಸೆಪ್ಟ್ ಮೇಲೆ, ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್ ಅನ್ನೋ ಕಾನ್ಸೆಪ್ಟ್. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್. ಫಸ್ಟ್ಲಿ ಇಂಡಿಯಾ ಜೊತೆ ಏನಾಗಿದೆ, ಅಂಡ್ ಫ್ಯೂಚರ್ ಇದು ಹೀಗೆ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ಫ್ಯೂಚರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಈಗ ಇದರಲ್ಲಿ ಇಲ್ಲೇನ್ ನಡೀತಾ ಇದೆ, ನಮ್ಮ ಶತ್ರು ರಾಷ್ಟ್ರ ಏನಿದೆ ಪಾಕಿಸ್ತಾನ ಮೀಡಿಯೇಟ್ ಮಾಡಿಸ್ತಿದೆ ಇವತ್ತು ಕೂತ್ಕೊಂಡು. ಅಮೆರಿಕ ಪಾಕಿಸ್ತಾನ ಮೀಡಿಯೇಷನ್ ಮಾಡ್ತಿದೆ. ಎಂತ ಅನ್ಫಾರ್ಚುನೇಟ್ ಒಂದು ಪರಿಸ್ಥಿತಿ, ದುರ್ಗತಿ ಅಂತ ಹೇಳ್ತಾರಲ್ಲ ಅವರಿಗೆ. ಹೌದು. ಅಂಡ್ ಇರಾನ್ ಬರಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಈ ರೀತಿ ಕಂಡೀಷನ್ ಬೇಸ್ಡ್ ಮಾತುಕತೆ ನಡೆಯಕ್ ಸಾಧ್ಯ ಇಲ್ಲ. ಸೊ ದಟ್ ಈಸ್ ದ ರೀಸನ್. ಅಂಡ್ ಐ ಜಸ್ಟ್ ಹೋಪ್ ದಟ್ ಇವರು ಕಂಡೀಷನ್ಸ್ ಇಲ್ದಿರ ಮಾತುಕತೆ ಕೂತು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ ಒಂದು ನಿಷ್ಕರ್ಷ ಬರುತ್ತೆ, ಇದರಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಬಟ್ ಅದಕ್ಕೆ ಅಹಂಕಾರನ, ಟ್ರಂಪ್ ಅನ್ನೋ ಒಬ್ಬ ಮೆಗಲೋಮೇನಿಯಾಕ್ ಯಾರಿದಾನಲ್ಲ, ಅವನ ಅಹಂಕಾರ ಪಕ್ಕಕ್ಕೆ ಮಾತಾಡ್ಬೇಕಷ್ಟೇ. ನಿಜ ಸರ್. ನೀವು ಏರ್ಪೋರ್ಟ್ ಅಲ್ಲಿ ಇದ್ದೀರಿ, ಬ್ಯುಸಿನಲ್ಲಿದ್ದೀರಿ, ಆದ್ರೂ ಕೂಡ ನಮ್ಮ ಜೊತೆ ಮಾತಾಡಿದ್ರೆ ನೀವು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್ ಸರ್. ಜೈ ಹಿಂದ್. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೊ ಇದು ಸಂಗತಿ. ಅಂದರೆ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ಈ ಮೆಗಲೋಮ್ಯಾನಿಕ್ ಅಂತಂದರೆ ಈ ತಿಕ್ಕಲ್ಲಂಗೆ ಆಡ್ತಾರಲ್ಲ, ಅದು ತಾವೇನೇನು ಅನ್ಕೋತೀವಿ ಅದೇ ಸತ್ಯ ಅನ್ನುವಂಥ ಮನೋಭಾವನೆ. ನಾನೇನು ಹೇಳ್ತೀನಿ ಅದನ್ನು ಜನರೆಲ್ಲರೂ ಕೂಡ ಫಾಲೋ ಮಾಡಬೇಕು ಅನ್ನುವಂಥದ್ದು ಮನೋಭಾವನೆ. ಇದೇನೇ ಮೆಗಲೋಮ್ಯಾನಿಕ್ ಈ ಮನೋಭಾವನೆಗಳು ಅನ್ನೋದು ಇದನ್ನೇ. ಅಂದರೆ ನಾನೇ ಶ್ರೇಷ್ಠ, ನನ್ನ ಎದುರುಗಡೆಗೆ ಯಾರೂ ಇಲ್ಲ. ಹೀಗಾಗಿ ನೋಡಿ, ಯಾರಿಗೆ ಬೇಕಾದರೂ ಟ್ರಂಪ್ ಬೈತಾರೆ, ಆ ಧರ್ಮಗುರುಗಳಿಗ ಬೈತಾರೆ, ಬೇರೆ ರಾಷ್ಟ್ರಗಳಿಗ ಬೈತಾರೆ, ನೀವು ಮಿತ್ರ ರಾಷ್ಟ್ರಗಳಿಗ ಬೈತಾರೆ. ಸೊ ಅವ್ರದ್ದೊಂಥರ ತಿಕ್ಕಲ್ತನದ ಪರಮಾವಧಿ. ಇಂಥ ವ್ಯಕ್ತಿನ ಇಟ್ಕೊಂಡು ಮುಂದುಗಡೆಗೆ ಮಾತಾಡುವಂಥ ಮಾತುಕತೆ ಯಾವ ಮಟ್ಟಕ್ಕೆ ಹೋಗ್ಬೋದು, ಏನಾಗ್ಬೋದು, ಇದು ಸಂಗತಿ.